ಹಾಯ್, ಈ ವರ್ಷದ KCET ಅಪ್ಲಿಕೇಶನ್ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಅದನ್ನು ನಿಮಗೆ ತಿಳಿಸೋದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇರೋದು. ವಿಷಯ ಅಂತ ಹೇಳಿದ್ರೆ, ಈ ವರ್ಷದ KCET ಅಪ್ಲಿಕೇಶನ್ ಏನಿದೆ ಇದರ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಬೇಕಾಗತ್ತೆ. ನಂತರ ಆಧಾರ್ ಕಾರ್ಡ್ ಏನಿದೆ ಅದು ಅಪ್ಡೇಟೆಡ್ ಆಧಾರ್ ಕಾರ್ಡ್ ಕೂಡ ಆಗಿರಬೇಕು. ಅಂದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡಲ್ಲಿ ಇರುವಂಥ ಡೀಟೇಲ್ಸ್ ಕರೆಕ್ಟಾಗಿ ಇರಬೇಕು. ಅದರ ನಂತರ ಆಧಾರ್ ಕಾರ್ಡ್ ಮೇಲೆ ಮೊಬೈಲ್ ನಂಬರ್ ಕೂಡ ಇರುತ್ತೆ. ಸೊ ಆ ಮೊಬೈಲ್ ನಂಬರ್ ನಿಮ್ಮ ಬಳಿ ಇರಬೇಕು ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ. ಓಕೆನಾ? ಯಾಕಂತ ಹೇಳಿದ್ರೆ ಈ ರಿಜಿಸ್ಟ್ರೇಷನ್ ಆದಾಗ ನೀವೇನು ಮಾಡ್ತೀರಾ, ಆ ರಿಜಿಸ್ಟ್ರೇಷನ್ ಒಂದು ಸ್ಟೆಪ್ನಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡ್ತೀರಾ. ಓಕೆನಾ? ಆಧಾರ್ ನಂಬರ್ನ ಎಂಟರ್ ಮಾಡಿದಾಗ ಅಲ್ಲಿ ಜನರೇಟ್ OTP ಅಂತ ಆಪ್ಷನ್ ಕಾಣುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಲ್ಲ, ನೀವು ಆಧಾರ್ ನಂಬರ್ನ ಎಂಟರ್ ಮಾಡ್ತೀರಾ, ಅದರ ನಂತರ ಜನರೇಟ್ OTP ಅಂತ ಕೊಡ್ತೀರಾ. ಆವಾಗ ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಮೊಬೈಲ್ ನಂಬರ್ ಏನಿದೆ ಅದಕ್ಕೆ ಮೆಸೇಜ್ ಹೋಗುತ್ತೆ. ಓಕೆ, ಆ ಮೆಸೇಜ್ ಅಂದರೆ OTP ಮೆಸೇಜ್ ಹೋಗುತ್ತೆ. ಅದರಲ್ಲಿ ಬಂದಿರುವಂತಹ OTPಯನ್ನು ಎಂಟ್ರ್ ಮಾಡಿ ನೀವು ಈ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಅದಕ್ಕೋಸ್ಕರ ಆಧಾರ್ ಅಪ್ಡೇಟ್ ಆಗದೇ ಇದ್ದರೆ, ಅಂದರೆ ಆಧಾರ್ ಕಾರ್ಡಲ್ಲಿ ಇರುವಂತಹ ಎಲ್ಲ ಡೀಟೇಲ್ಸ್, ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಜೆಂಡರ್, ಡೇಟ್ ಆಫ್ ಬರ್ತ್, ಇದೆಲ್ಲ ಏನಾಗಿರಬೇಕು, SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿ ಇರಬೇಕು. ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಆಕ್ಟಿವ್ ಇರುವಂತಹ ಮೊಬೈಲ್ ನಂಬರ್ ಇರಬೇಕು. ಸೊ ಈ ರೀತಿ ಅಪ್ಡೇಟ್ ಮಾಡಿ ಇಟ್ಕೊಂಡಿರಿ. ನಂತರ ಈಗ ರಿಜಿಸ್ಟ್ರೇಷನ್ ಮುಂದಿನ ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಹೇಗೆ ಹಾಕೋದು, ಲೈವ್ ಡೆಮೋನು ಕೂಡ ಆದಷ್ಟು ಬೇಗ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ರಲ್ವಾ? ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಇದೆ, ಅದನ್ನು ಕೂಡ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಹೋಗೋದೇ ಇರುತ್ತೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.